ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಪ್ರೀತಿಯ ಮಂಜುಳಾ ರೀ. ಹೆಂಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ನೋಡ್ರಿ. ಇವತ್ತು ಒಂದು ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೇನೆ ರೀ. ತುಂಬ ಈಸಿಯಾಗಿ ನಾವು ಸಂಜೆ ಸ್ನ್ಯಾಕನ್ನು ರೆಡಿ ಮಾಡ್ಕೋಬೋದು. ಏನಪ್ಪ ಆ ರೆಸಿಪಿ ಅಂತ ಹೇಳಿದ್ರೆ ಈರುಳ್ಳಿ ಬಜ್ಜಿಯನ್ನು ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ಮಾಮೂಲಾಗಿ ಎಲ್ಲರೂ ಮನೆಯಲ್ಲೂ ಮಾಡ್ತಾರೆ, ಆದರೆ ನಾನು ಯಾವ ರೀತಿ ಮಾಡೋದಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೇನೆ ರೀ. ಬನ್ನಿ ಫ್ರೆಂಡ್ಸ, ಈರುಳ್ಳಿ ಬಜ್ಜಿಯನ್ನು ಯಾವ ರೀತಿ ಮಾಡೋದಂತ ಹೇಳಿ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು 1/4 kg ಆಗೋಷ್ಟು ಈರುಳ್ಳಿಯನ್ನು ಸಣ್ಣದಾಗಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಮೆಣಸಿಕಾಯನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಒಂದು ಬೌಲ್ಗೆ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ತೊಳೆದ್ಬಿಟ್ಟು ಮೊದಲೇ ತೊಳೆದಿಟ್ಟು ಹೆಚ್ಚಿಟ್ಕೊಂಡಿದ್ದೆ. ಎಷ್ಟು ಈರುಳ್ಳಿಯನ್ನು ಹಾಕ್ಕೋಬೇಕು. ಜಾಸ್ತಿ ಈರುಳ್ಳಿ ಆದ್ರೆ ತುಂಬ ರುಚಿ ಆಗ್ತೈತೆ ರೀ. ನಂತರ ಸಣ್ಣಗೆ ಹೆಚ್ಚಿಟ್ಕೊಂಡಂಥ ಹಸಿ ಮೆಣಸಿಕಾಯನ್ನು ಕೂಡ ನಾನು ಈಗ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಹಸಿ ಕಡ್ಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಈರುಳ್ಳಿ ಜಾಸ್ತಿ ಆದರೆ ತುಂಬ ರುಚಿ ಆಗ್ತವೆ. ಸ್ವಲ್ಪ ಅಡಿಗೆ ಸೋಡಾವನ್ನು ಹಾಕ್ಕೋಬೇಕು. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಆನಂತರ ನಮಗೆ ತಿಂದರೂ ಕೂಡ ಗ್ಯಾಸ್ಟ್ರಿಕ್ ಆಗೋದಿಲ್ಲ, ಡೈಜೆಷನ್ ಆಗಲಿ ಅಂತ ಹೇಳಿ ನಾವು ಸಣ್ಣಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫಸ್ಟು ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ತೀರ ತೆಳುವಾಗಿ ಕಲಸ್ಕೋಬೇಡ್ರಿ. ಸ್ವಲ್ಪ ಗಟ್ಟಿನೇ ಇರಲಿ, ಯಾಕಂದರೆ ತೀರ ನೀರಾದರೆ ಚೆನ್ನಾಗಿ ಬರೋದಿಲ್ಲ ಬಜ್ಜಿ. ಹಾಗಾಗಿ ಸ್ವಲ್ಪ ಉದ್ರ ಟೈಪು ನೀವು ಕಲಿಸ್ಕೋಬೇಕು. ಇಲ್ಲಾಂದ್ರೆ ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ನೀರು ಒಡೆದು ಬಿಡ್ತೈತಿ. ಇವಾಗ ನೋಡ್ರಿ, ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕಿ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನೋಡ್ರಿ, ಬಿಸಿ ಬಜ್ಜಿಯನ್ನು ನಾನು ಎಣ್ಣೆಯಲ್ಲಿ ಕರಿತಿದ್ದೀನಿ. ಇದೇನು ನೆನೆ ಹಾಕ್ಕೊಳೋದು ಬೇಡ. ಇದಕ್ಕೆ ಸ್ವಲ್ಪ ಕಾದೆಣ್ಣೆ ಹಾಕ್ಕೊಂಡ್ಬಿಟ್ರೆ ತುಂಬ ರುಚಿ ಆಗ್ತಾವ್ರಿ. ಈ ಒಂದು ಕಾದೆಣ್ಣೆ ಹಾಕೋಣದ್ರಿಂದ ಕ್ರಿಸ್ಪಿಯಾಗಿ ಬರ್ತವೆ. ಇದನ್ನು ನಾವು ಮೊದಲು ನೆನೆ ಇಡಬೇಕನ್ನೋ ಅವಶ್ಯಕತೆ ಇಲ್ಲ, ಆಗ ಕಲಿಸ್ಕೊಂಡು ಆಗ ಮಾಡ್ಬೋದು. ಇವಾಗ ನೋಡ್ರಿ, ಎಣ್ಣೆ ಕಾದಿದೆ. ನಾನು ಸ್ವಲ್ಪ ಹಿಟ್ಟನ್ನು ತೊಗೊಂಡ್ಬಿಟ್ಟು ಇದರಲ್ಲಿ ಬಜ್ಜಿಯನ್ನು ಬಿಡ್ತಾ ಇದ್ದೀನಿ ಕಾದ ಎಣ್ಣೆಯಲ್ಲಿ. ನೀವು ಕೂಡ ಸ್ವಲ್ಪ ತೊಗೊಂಡು ಬಿಡ್ರಿ, ಯಾಕಂದ್ರೆ ದಪ್ಪ ಬಿಟ್ಟೆ ಅಂದ್ರೆ ಕ್ರಿಸ್ಪಿ ಆಗೋದಿಲ್ಲ, ಈರುಳ್ಳಿನೂ ಕೂಡ ಬೇಗ ಬೇಯೋದಿಲ್ಲ. ಹಾಗಾಗಿ ಸ್ವಲ್ಪ ತಗೊಂಡು ನಾವು ಬಜ್ಜಿಯನ್ನು ಬಿಡಬೇಕು. ನಿಧಾನವಾಗಿ ಇವಾಗ ಅದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಬಿಟ್ಟು ತಿರುಗಿ ಹಾಕಿ ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ನೋಡ್ರಿ, ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದ್ದಾವೆ. ಹೊಂಬಣ್ಣ ಬರೋವರೆಗೂ ನಾವು ಎಣ್ಣೆಯಲ್ಲಿ ಬಿಡಬೇಕ್ರಿ. ತುಂಬ ರುಚಿ ಆಗ್ತಾವ್ರಿ ಇವು. ನಮಗೆ ಮಳೆಗಾಲದಲ್ಲಿ ಸಂಜೆ ಏನಾದರೂ ತಿನ್ಬೇಕನ್ಸಿದ್ರೆ ಈ ರೀತಿಯಾಗಿ ಒಂದು 5 ನಿಮಿಷದಲ್ಲಿ ನಾವು ಸ್ನ್ಯಾಕ್ನ ರೆಡಿ ಮಾಡ್ಕೋಬೋದು. ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗೂ ಬರ್ತಾವೆ, ತುಂಬ ರುಚಿ ಆಗ್ತಾವ್ರಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸಂಜೆ ಸ್ನ್ಯಾಕ್ಸ್ ಕೂಡ ರೆಡಿ ಆಯ್ತು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ ಈರುಳ್ಳಿ ಬಜ್ಜಿ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿಬಿಟ್ಟು ಯಾವ ರೀತಿ ಇದೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈರುಳ್ಳಿ ಬಜ್ಜಿಯನ್ನು ಮಾಡೋದು ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನನ್ನ ವಿಡಿಯೋನ ವೀಕ್ಷಿಸಿದಂಥ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು.